ದಿಲ್ಲಿಗೆ ಹೋಗಿದ್ದ ಡಿಸಿಎಂ ಡಿಕೆಶಿ ಬರಿಗೇಲಿ ವಾಪಸ್. ಸಿಎಂ ಹುದ್ದೆ ಜಟಾಪಟಿ, ರಿಸಲ್ಟ್ ರಾಜಕೀಯ ಫಿಕ್ಸಾ. 25 ಎಂಎಲ್ಎ ಫಾರಿನ್ ಟ್ರಿಪ್, 2.8 ಕೋಟಿ ಡಿಕೆ ಹೊಸ ಕಾರ್. ದೆಹಲಿಗೆ ಹೋಗಿದ್ದ ಡಿಸಿಎಂ ಡಿಕೆಶಿ ಮತ್ತೆ ಬರಿಗೇಲಿ ವಾಪಸ್ ಆಗಿದ್ದಾರೆ. ಇತ್ತ ಸಿದ್ದು ಬಣದ ಶಾಸಕರು ಫಾರಿನ್ ಟ್ರಿಪ್ಗೆ ಸಜ್ಜಾಗುತ್ತಿರೋದು ಡಿಕೆಶಿ ಬಣ ರಿಸಲ್ಟ್ ರಾಜಕಾರಣಕ್ಕೆ ಸಜ್ಜಾಗುತ್ತಾ ಅನ್ನೋ ಅನುಮಾನವನ್ನ ಹುಟ್ಟು ಹಾಕ್ತಿದೆ. ಹಾಗಾದ್ರೆ ಕರ್ನಾಟಕ ಸಿಎಂ ಹುದ್ದೆ ಜಟಾಪಟಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ. ಕಾಂಗ್ರೆಸ್ ಶಾಸಕರು ಗುಂಪುಗಳಾಗಿ ಎಲ್ಲಿಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ಡಿಕೆಶಿ ಬಣದ ತಾಳ್ಮೆ ಕಟ್ಟೆ ಹೊಡೆಯುತ್ತಾ ಸಿದ್ದು ಡಿಕೆಶಿ ಸಿಎಂ ಕುರ್ಚಿ ಜಟಾಪಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕೆ ಕತ್ತಲು ಕವಿಯುತ್ತಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಭೂಮಿ ಮೇಲೆ ಅತಿ ಹೆಚ್ಚು ಬೆಲೆ ಇರೋದು ಒಂದು ಹಣಕ್ಕೆ, ಎರಡನೆಯದ್ದು ಅಧಿಕಾರಕ್ಕೆ. ಈ ಎರಡು ಇದ್ರೆ ಅಂತ ವ್ಯಕ್ತಿ ಅತ್ಯಂತ ಪ್ರಬಲನಾಗ್ತಾನೆ. ಹೀಗಾಗಿನೇ ರಾಜಕಾರಣಿಗಳು ಹಣ ಮತ್ತು ಅಧಿಕಾರದ ಹಿಂದೆ ಬಿದ್ದಿರೋದು. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಹುದ್ದೆಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಜಂಗಿ ಕುಸ್ತಿ ಏರ್ಪಟ್ಟಿದೆ. ಮೇಲ್ನೋಟಕ್ಕೆ ಅಂತದ್ದೇನಿಲ್ಲ ಅಂತ ಮಾಧ್ಯಮಗಳ ಮುಂದೆ ಹೇಳಿದ್ರು, ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಬೆಂಕಿ ದಗದಗಿಸುತ್ತಿರೋದನ್ನ ಎತ್ತಿ ತೋರಿಸುತ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಿ ಮೊದಲ ಸಲ 5 ವರ್ಷ, ಈ ಸಲ 2.5 ವರ್ಷ ಅವಧಿ ಮುಗಿಸಿದ್ದಾರೆ. ಹೀಗಾಗಿ ಡಿಕೆಶಿಗೆ ಸಿಎಂ ಹುದ್ದೆಯನ್ನ ಬಿಟ್ಟುಕೊಡಬೇಕು ಅನ್ನೋದು ಡಿಕೆಶಿ ಬಣದ ವಾದ. ಆದ್ರೆ ಸಿದ್ದರಾಮಯ್ಯ ಬಣ ಮಾತ್ರ ಅದೇಗೆ ಸಾಧ್ಯ? ಯಾರಿಗೆ ಎಷ್ಟು ವರ್ಷ ಸಿಎಂ ಆಗಿರ್ಬೇಕು, ಯಾರಿಗೆ ಅಧಿಕಾರ ಸಿಗಬೇಕು ಅನ್ನೋದು ಸೀನಿಯಾರಿಟಿ ಮೇಲೋ ಇಲ್ಲ ಯಾರೋ ಹೇಳಿದ್ರು ಅಂತಾನೂ ಆಗಲ್ಲ. ನಾಯಕತ್ವ ಅನ್ನೋದು ಕೆಪಾಸಿಟಿ ಮೇಲೆ ಸಿಗೋದು ಅಂತೇಳಿ ವಾದ ಮಾಡುತ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಮುಂದುವರೆದ್ರೆ ಮಾತ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಸಿರಾಡಲು ಸಾಧ್ಯ. ಡಿಕೆಶಿ ಸಿಎಂ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೊನೆ ಮಳೆ ಹೊಡೆದಂತೆಯೇ ಲೆಕ್ಕ ಅಂತೇಳಿ ಸಿದ್ದು ಬಣ ವಾದ ಮಾಡ್ತಿದೆ. ಇತ್ತ ಡಿಕೆಶಿ ಬಣ ಮಾತ್ರ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಕಾದಾಗ್ಲೇ ಕಬ್ಬಿಣವನ್ನ ತಟ್ಟಬೇಕು, ಗಾಳಿ ಬಂದಾಗ್ಲೇ ತೂರಿಕೊಳ್ಳಬೇಕು ಅನ್ನೋ ಅರ್ಥದಲ್ಲಿ ಡಿಕೆಶಿ ಈ ಅವಧಿಯಲ್ಲೇ ಸಿಎಂ ಆಗಬೇಕು ಅಂತಿದೆ. ಇದೇ ಕಾರಣಕ್ಕೆ ಪದೇ ಪದೇ ದಿಲ್ಲಿಗೆ ಹೋಗಿ ಬರ್ತಾ ಇರೋ ಡಿಸಿಎಂ ಡಿಕೆ ಶಿವಕುಮಾರ್ 2023ರಲ್ಲಿ ಸರ್ಕಾರ ರಚನೆ ಆಗೋ ಟೈಮಲ್ಲಿ ವರಿಷ್ಠರು ಕೊಟ್ಟ ಮಾತನ್ನ ಅವರಿಗೆ ನೆನಪು ಮಾಡಿ ಬರ್ತಾ ಇದ್ದಾರೆ. ಆದ್ರೀಗ ಡಿಕೆಶಿ ಅವರನ್ನ ಸಿಎಂ ಮಾಡಿದ್ರೆ ಮುಂದಾಗುವ ಅನಾಹುತಗಳನ್ನ, ಪಕ್ಷದ ಭವಿಷ್ಯವನ್ನ ಗಮನಿಸುತ್ತಿರೋ ಕಾಂಗ್ರೆಸ್ ವರಿಷ್ಠರು ಡಿಕೆಶಿಯನ್ನ ಸಿಎಂ ಮಾಡೋದಕ್ಕೆ ಓಕೆ ಅಂದ್ರು. ಸಿದ್ದುನ ಕೆಳಗಿಳಿಸೋದಕ್ಕೆ ಸುತಾರಾಂ ಒಪ್ಕೊಂತಿಲ್ಲ. ಅದನ್ನ ಅವರು ಬಾಯ್ಬಿಟ್ಟು ಹೇಳದೇ ಇದ್ರು ಅದು ಅವರ ನಡೆ ಮತ್ತು ವರ್ತನೆಯಿಂದ ಖಂಡಿತ ಗೊತ್ತಾಗುತ್ತಿದೆ. ಹೀಗಾಗಿನೇ ಕರ್ನಾಟಕದಲ್ಲಿ ಡಿಕೆಶಿ ಸಿಎಂ ಆಗ್ಬೇಕು ಅನ್ನೋ ಘೋಷಣೆ ಹೆಚ್ಚಾದಾಗ್ಲೆಲ್ಲ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಈಗಾಗಲೇ ಸ್ಪಷ್ಟ ಸಂದೇಶ ಕೊಟ್ಟಾಗಿದೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯೋದು ಪಕ್ಕಾ ಅಂತ ಹೇಳುತ್ತಿರೋದು. ಆ ಮೂಲಕ ಸಿಎಂ ಬದಲಾಗೋ ಮಾತೇ ಇಲ್ಲ ಅಂತ ಹೇಳುತ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ 2023ರಲ್ಲಿ ಸರ್ಕಾರ ರಚನೆ ಆಗೋ ಟೈಮಲ್ಲಿ ದಿಲ್ಲಿಯಲ್ಲಿ ಯಾವ ಅಧಿಕಾರ ಒಪ್ಪಂದವೂ ಆಗಿಲ್ಲ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಸಿಎಂ ಕುರ್ಚಿಯಿಂದ ಕೆಳಗಿಳಿಯೋದು ಅಂತ ಹೇಳುತ್ತಿದ್ದಾರೆ. ಆ ಮೂಲಕ ಹೈಕಮಾಂಡ್ ಕಡೆ ಬೊಟ್ಟು ಮಾಡುತ್ತಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ನಾಯಕರು ಕರೆದ್ರೆ ಡಿಕೆಶಿ ಸಿಎಂ ಆದ್ರೆ ಮುಂದಾಗುವ ಅನಾಹುತಗಳು ಮತ್ತು ಪಕ್ಷದ ಭವಿಷ್ಯದ ಮೇಲಾಗುವ ಪರಿಣಾಮಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಬಿಚ್ಚಿಟ್ಟು ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ಪಾರಾಗೋದು ಪಕ್ಕಾ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಪರಿಸ್ಥಿತಿ ಹೀಗಿರುವಾಗಲೇ 3-4 ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗ್ತಿಲ್ಲ. ಈ ಮಧ್ಯೆ ಶಾಸಕರ ವಿಶ್ವಾಸ ಹಿಡಿದಿಟ್ಟುಕೊಳ್ಳಲು ಸಿದ್ದರಾಮಯ್ಯನವರೇ ತಮ್ಮ ಬಣದ 25 ಶಾಸಕರಿಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಟೂರ್ಗೆ ಕಳಿಸಿಕೊಡುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಪಶುಸಂಗೋಪನೆ ಸಚಿವ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಶಾಸಕರಿಗೆ ಈಗಾಗಲೇ ಟಿಕೆಟ್ ಬುಕ್ ಆಗಿದೆ. ಒಟ್ಟು 15 ದಿನ ಶಾಸಕರು ಫಾರಿನ್ ನಲ್ಲಿ ಇರಲಿದ್ದಾರೆ. ಹಾಗಾದ್ರೆ ತರಾತುರಿಯಲ್ಲಿ ಫಾರಿನ್ ಟ್ರಿಪ್ ಯಾಕೆ? ಡಿಕೆಶಿ ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡೋ ಸುಳಿವು ಸಿಗ್ತಾ? ಕಳೆದ ನವೆಂಬರ್ನಿಂದ ಡಿಕೆಶಿ ಸಿಎಂ ಕುರ್ಚಿಗಾಗಿ ಕಾದಿದ್ದಾಯ್ತು. ದಿಲ್ಲಿ ನಾಯಕರಿಗೆ ಕೊಟ್ಟ ಮಾತನ್ನ ನೆನಪಿಸಿದ್ದು ಆಯ್ತು. ತಾಳಿದವನು ಬಾಳಿಯಾನು, ತಾಳ್ಮೆಗೆ ಖಂಡಿತ ಫಲ ಸಿಗುತ್ತೆ ಅಂತಾನೆ ಡಿಕೆಶಿ ನಂಬಿದ್ರು. ಆದ್ರೆ ಅದ್ಯಾವಾಗ ದಿಲ್ಲಿ ವರಿಷ್ಠರು ಡಿಕೆಶಿ ಮಾತನ್ನ ಕಿವಿ ಮೇಲೆ ಹಾಕಿಕೊಳ್ಳಲಿಲ್ವೋ ಆಗ ಡಿಕೆಶಿ ಕೂಡ ಪ್ಲಾನ್ ಬಿ ಯನ್ನ ಇಂಪ್ಲಿಮೆಂಟ್ ಮಾಡಲು ಮುಂದಾಗಿರಬಹುದು. ಡಿಕೆಶಿ ಬಣದ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಸುಳಿವು ಸಿದ್ದು ಬಣಕ್ಕೆ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ. ಹೀಗಾಗಿ ಡಿಕೆಶಿ ಬಣ ಇಂತ ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡೋದಕ್ಕೂ ಮೊದಲೇ ಸಿದ್ದು ಬಣ ಪ್ಲಾನ್ ಸಿ ನಂತೆ ತಮ್ಮ ಬಣವನ್ನ ಫಾರಿನ್ ಟ್ರಿಪ್ಗೆ ಸಾಗಿ ಹಾಕುತ್ತಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ನಿಮ್ಗೆ ಗೊತ್ತಿರಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಫೆಬ್ರವರಿ 16ಕ್ಕೆ 1000 ದಿನ ಆಗಲಿದೆ. ಮಾರ್ಚ್ 6ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಲಿದ್ದಾರೆ. ಈ ನಡುವೆ ಸಿದ್ದರಾಮೋತ್ಸವ ನಡೆಸುವ ಮಾತು ಕೇಳಿ ಬಂದಿತ್ತು. ಸಿಎಂ ಬದಲಾವಣೆ ವಿಚಾರ ಚರ್ಚೆ ಜೋರಾಗಿದ್ದು ಎರಡು ಬಣದ ನಾಯಕರು ಶಾಸಕರು ತೆರೆಮರೆಯ ಕಸರತ್ತು ಮುಂದುವರಿಸಿದ್ದಾರೆ. ಬಜೆಟ್ ಮಂಡನೆ ಆಗಬೇಕಾಗಿದೆ. ಈ ಹೊತ್ತಿನಲ್ಲಿ ಸಿಎಂ ಬಣದ ಶಾಸಕರ ಫಾರಿನ್ ಟ್ರಿಪ್ ರಾಜ್ಯದಲ್ಲಿ ಕುತೂಹಲ ಮೂಡಿಸಿದೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ರೆಸಾರ್ಟ್ ರಾಜಕಾರಣಕ್ಕೆ ಕಾರಣವಾಗಲಿದೆ ಅನ್ನೋ ವಿಶ್ಲೇಷಣೆಗಳಿವೆ. ಫಾರಿನ್ ಟ್ರಿಪ್ ನಲ್ಲಿ ಯಾರೆಲ್ಲ ಶಾಸಕರಿದ್ದಾರೆ? ಫೆಬ್ರವರಿ 16ರಿಂದ ಮಾರ್ಚ್ 6ರವರೆಗೆ 25 ಶಾಸಕರು ಫಾರಿನ್ ನಲ್ಲಿ ಕಾಲ ಕಳೆಯಲಿದ್ದಾರೆ. ನೆಪ ಮಾತ್ರಕ್ಕೆ ಇದು ಪಶುಸಂಗೋಪನೆಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಿಸಲು ವಿದೇಶಿ ಪ್ರವಾಸಕ್ಕೆ ಹೋಗೋದಾಗಿ ಸಚಿವರು ಸಬೂಬು ಹೇಳಿದ್ದಾರೆ. ಶಾಸಕರಾದ ಪುಟ್ಟರಂಗ ಶೆಟ್ಟಿ, ಬಿಎಂ ನಾಗರಾಜ್, ಯಶವಂತ ಗೌಡ ಪಾಟೀಲ್, ಅಲ್ಲಮ ಪ್ರಭು ಪಾಟೀಲ್, ಬಸನಗೌಡ ದದ್ದಲ್,
ರಾಘವೇಂದ್ರ ಹಿಟ್ನಾಳ್, ಅನಿಲ್ ಚಿಕ್ಕಮಾದು, ಜೆಟಿ ಪಾಟೀಲ್, ಎಆರ್ ಕೃಷ್ಣಮೂರ್ತಿ, ಬಸನಗೌಡ ತುರುವಿನಹಾಳ್ ಸೇರಿ 25 ಶಾಸಕರಿಗೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಟೂರ್ ಟಿಕೆಟ್ ಬುಕ್ ಆಗಿದೆ. ಆ ಮೂಲಕ ಸಿಎಂ ಬಣದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಇದಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನ ನಾಯಕತ್ವ ಬದಲಾವಣೆ ಮತ್ತು ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿರುವ ಸಿಎಂ ಸಿದ್ದರಾಮಯ್ಯ, ನಾಯಕತ್ವ ಬದಲಾವಣೆ ಬಗ್ಗೆ ಪದೇ ಪದೇ ಕೇಳಬೇಡಿ, 3 ತಿಂಗಳಿಂದ ಇದೇ ಪ್ರಶ್ನೆ ಕೇಳುತ್ತಿದ್ದೀರಿ ಅಂತೇಳಿ ಮಾಧ್ಯಮದವರತ್ತ ಕೈ ತೋರಿಸಿ ಮರು ಪ್ರಶ್ನಿಸಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಬೇಕಾಗುತ್ತೆ, ಅವರ ನಿರ್ಧಾರವೇ ಅಂತಿಮ. ಈ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ. ಈ ಪ್ರಶ್ನೆಯನ್ನ ಬೇರೆ ಯಾರಿಗೂ ಕೇಳಬೇಡಿ, ನಾವೆಲ್ಲರೂ ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ ಅಂತ ತಿಳಿಸಿದ್ದಾರೆ. ಇನ್ನ ಶಾಸಕರು ಅವರವರ ದುಡ್ಡಲ್ಲಿ ಫಾರಿನ್ ಟ್ರಿಪ್ ಹೋದ್ರೆ ಹೋಗ್ಲಿ, ಅದರಲ್ಲಿ ತಪ್ಪೇನಿದೆ, ಈ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತೇಳಿ ಚುಟುಕಾಗಿ ಉತ್ತರಿಸಿದ್ದಾರೆ. ಹಾಗಾದ್ರೆ ರೆಸಾರ್ಟ್ ರಾಜಕಾರಣಕ್ಕೆ ಡಿಕೆಶಿ ಬಣ ಸಜ್ಜಾಗುತ್ತಾ? ಸಿಎಂ ಬಣದ ಫಾರಿನ್ ಟ್ರಿಪ್ ವಿರುದ್ಧ ರೆಸಾರ್ಟ್ ರಾಜಕೀಯಕ್ಕೆ ಡಿಕೆ ಶಿವಕುಮಾರ್ ಬಣ ಸಜ್ಜಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಚುನಾವಣೆ ಹೊತ್ತಿನಲ್ಲಿ ತೆಲಂಗಾಣ, ತಮಿಳುನಾಡು, ಕೇರಳ, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಪಕ್ಷದಲ್ಲಿ ತೊಂದರೆ ಆದಾಗ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಬಳಸಿಕೊಂಡಿದೆ. ಆದ್ರೆ ಕರ್ನಾಟಕದಲ್ಲಿ ಅವರನ್ನ ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ ಅನ್ನೋ ಅಂಶ ಸ್ವತಃ ಡಿಕೆ ಶಿವಕುಮಾರ್ ಅವರ ಗಮನಕ್ಕೂ ಬಂದಂತಿದೆ. ನಿರಂತರ ಪ್ರಯತ್ನ ಪಟ್ಟರೂ ರಾಹುಲ್ ಗಾಂಧಿ ಭೇಟಿ ಆಸೆಗೆ ನಿರಾಸೆ ಉಂಟಾಗಿದೆ. ಇದೀಗ ಫಾರಿನ್ ರಾಜಕೀಯ ಮುನ್ನೆಲೆಗೆ ಬಂದು ಡಿಕೆಶಿ ಅವರ ನಿದ್ದೆಗೆಡಿಸಿದೆ. ಇದಕ್ಕೆ ಟಕ್ಕರ್ ಕೊಡಲು ಡಿಕೆಶಿ ಅವರ ಬಣವು ರೆಸಾರ್ಟ್ ರಾಜಕೀಯ ಮಾಡುವ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಯಾಕಂದ್ರೆ ತಮ್ಮ ಬಣದ ಶಾಸಕರು ಕೈತಪ್ಪಿ ಹೋಗದಂತೆ, ವಿಶ್ವಾಸ ಕಳೆದುಕೊಳ್ಳದಂತೆ ಕಾಯ್ದುಕೊಳ್ಳುವ ಅನಿವಾರ್ಯತೆ ಇದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಈ ಮಧ್ಯೆ ಸರ್ಕಾರ 1000 ದಿನ ಪೂರೈಸಿದ್ದಕ್ಕೆ ಸಿದ್ದರಾಮೋತ್ಸವ ಮಾಡೋದಾಗಿ ಸಿಎಂ ಬೆಂಬಲಿಗರು ಹೇಳಿದ್ರು. ಇದನ್ನ ವಿರೋಧಿಸಿದಂತೆಯೇ ಮಾತನಾಡಿದ್ದ ಡಿಕೆ ಶಿವಕುಮಾರ್, ಈ ಸಮಾವೇಶದ ಬದಲಾಗಿ ಪಕ್ಷದಿಂದ ಕಾರ್ಯಕ್ರಮ ಮಾಡೋಣ ಅಂತ ತಿಳಿಸಿದ್ರು. ಇದೀಗ ಇದೆಲ್ಲ ಸಂಗತಿಗಳು ಮರೆಯಾಗಿ ದಿವಾಳಿ ಆರೋಪ ಹೊತ್ತ ಸರ್ಕಾರಕ್ಕೆ ಜನರ ಕಾಳಜಿ ಇಲ್ಲ, ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಸದ್ಯಕ್ಕೆ ಬಗೆಹರಿಯುವಂತೆ ಕಾಣುತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಪಂಚ ಯೋಜನೆಗಳಿಂದ ಆರ್ಥಿಕ ದಿವಾಳಿಯಾಗಿದೆ ಅನ್ನೋ ಆರೋಪ ಎದುರಿಸುತ್ತಿದೆ. ಈ ಮಧ್ಯೆ ಜನರ ಚಿತ್ತ ಬಜೆಟ್ ಮೇಲೆ ನೆಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕಾದ ನಾಯಕರು ಹೀಗೆ ಅಧಿಕಾರದ ಆಸೆಗೆ ಜನರ ತೆರಿಗೆ ಹಣದಲ್ಲಿ ಫಾರಿನ್ ರೆಸಾರ್ಟ್ ರಾಜಕೀಯಕ್ಕಿಳಿದ್ರೆ ಆಡಳಿತದ ಯಂತ್ರ ಮತ್ತಷ್ಟು ಹದಗೆಡುವ ಸಾಧ್ಯತೆ ಇದೆ ಅಂತೇಳಿ ವಿಪಕ್ಷಗಳು ಆರೋಪ ಮಾಡ್ತೇವೆ. ಇದೆಲ್ಲದರ ಮಧ್ಯೆ ಡಿಕೆಶಿ ಮನೆಗೆ 2.8 ಕೋಟಿ ರೂಪಾಯಿ ಬೆಲೆಯ ಲೆಕ್ಸಸ್ ಕಾರು ಬಂದು ನಿಂತಿದೆ. ಡಿಕೆಶಿ ಸಿಎಂ ಆದ್ರೆ ಈ ಹೊಸ ಕಾರಲ್ಲಿ ಓಡಾಡ್ತಾರ? ಇದೇ ಕಾರಣಕ್ಕೆ ಇಂಥ ದುಬಾರಿ ಕಾರನ್ನ ಖರೀದಿಸಿದ್ರ ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಡಿಸಿಎಂ ಡಿಕೆಶಿ ಹೈಕಮಾಂಡ್ ವಿರುದ್ಧ ಸಿಟಿದು ನಿಂತ್ರೆ ಅದರ ನೇರ ಲಾಭ ಸಿದ್ದರಾಮಯ್ಯನವರ ಬಣಕ್ಕಾಗಲಿದೆ. ಜೊತೆಗೆ ಡಿಕೆಶಿ ಇಷ್ಟು ವರ್ಷಗಳ ಕಾಲ ಹೈಕಮಾಂಡ್ಗೆ ತೋರಿದ ಸ್ವಾಮಿನಿಷ್ಠೆ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂತಾಗುತ್ತೆ. ಅಷ್ಟೇ ಅಲ್ಲ, ಒಂದೊಮ್ಮೆ ಡಿಕೆಶಿ ಸಿಎಂ ಆಗಿ ಕೇಂದ್ರ ಸರ್ಕಾರ ಡಿಕೆಶಿ ಅವರನ್ನ ಐಟಿ, ಇಡಿ ಮತ್ತು ಸಿಬಿಐ ಅಸ್ತ್ರಗಳಿಂದ ಕಟ್ಟಿ ಹಾಕಿ ಅರೆಸ್ಟ್ ಮಾಡಿಸಿದ್ರೆ ಡಿಕೆಶಿ ಹೈಕಮಾಂಡ್ ಕಣ್ಣಲ್ಲಿ ಶಾಶ್ವತವಾಗಿ ವಿಲನ್ ಆಗೋದು ಗ್ಯಾರಂಟಿ. ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಡಿಕೆಶಿಯ ರಾಜಕೀಯ ಭವಿಷ್ಯಕ್ಕೂ ಕತ್ತಲು ಕವಿಯೋದು ಗ್ಯಾರಂಟಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.